ಅಯ್ಯಯ್ಯೋ ಕಬಡ್ಡಿ ಕಬಡ್ಡಿ ಅಯ್ಯಯ್ಯೋ ಅಯ್ಯೋ ಅಯ್ಯಯ್ಯೋ ಕಬಡ್ಡಿ ಕಬಡ್ಡಿ ಅಯ್ಯಯ್ಯೋ ಅಯ್ಯೋ ಅಯ್ಯಯ್ಯೋ ಕಬಡ್ಡಿ ಕಬಡ್ಡಿ. ಏನಾಯ್ತು ಪಾಪು? ಹುಚ್ಚನ ಈ ಕಡ್ದವ್ರ ತರ ಆಡ್ತಿದ್ದೀರಲ್ಲ. ಹೆಂಡತಿ ಇವತ್ತು ಮಾಸ ಹೇಳಿದ್ರೆ ಬಿಟ್ಬಿಡು. ಯಾಕೆ ಪಾಪು, ಏನಾಯ್ತು? ಅಯ್ಯಯ್ಯೋ ಅಯ್ಯೋ ಅಯ್ಯಯ್ಯೋ ಏನಾಯ್ತು ಪಾಪು? ಏನಾಯ್ತು ಅಂತ ಕೇಳಿದ್ರೆ ರೀ 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 ಸಾ 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 ಅದೇನಾಯ್ತು ಅಂತ ಬೊಗಳಿ. ಅದು 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 ಬೆಟ್ಟಿಂಗ್ ಆಡಿ ದುಡ್ಡೆಲ್ಲ ಕಳ್ಕೊಂಡ್ಬಿಟ್ರಾ? ಗೃಹಲಕ್ಷ್ಮಿದು 3 ತಿಂಗಳದು ಸೇರಿಸಿ ಒಂದೇ ಸರಿ ಅಕೌಂಟಿಗೆ ಹಾಕಿದ್ರಾ? ಇಲ್ವಾ? ಅಯ್ಯೋ, ನನ್ ತಮ್ಮ ಏನಾದ್ರೂ ನಿಮ್ ತಂಗಿ ಜೊತೆ ಓಡೋಗ್ಬಿಟ್ನಾ? ಇಲ್ಲ ಇಲ್ಲ ಇಲ್ಲ. ಮತ್ತೆ ನೇನು? ಮನೆಗೆ 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 ರಿಲೇಟಿವ್ಸ್ ಬರ್ತಿದಾರೆ ಕಣೆ. ಏನು ರಿಲೇಟಿವ್ಸಾ? ಅಕಟ ಕಟ ಕಟ ಭಗವಂತ. ಅಯ್ಯೋ, ತಂದಿರೋದೇ 1/4 kg ಮಟನ್ನು. ಮಣ್ಣಕ್ಕ ಈಗ್ಲೇ ಬಂದು ನೆಂಟ್ರು ವಕ್ಕರ್ಸ್ಕೋಬೇಕಾ? ಒಂದ್ ನಲ್ಲಿ ಮುಳ್ಳೆ ಬೇರೆ ಹೊಡ್ಸಿದ್ದೆ ಕಣೆ. ನಾನ್ ಬೇರೆ ತಿಂದಿದ್ ಕರಗ್ಲಿ ಅಂತ ಬಿಂದು ಜೀರಾ ಬೇರೆ ತರ್ಸಿದ್ದೆ. ಎಲ್ಲ ಅವರೇ ಬಡ್ದು ಬಾಯಿ ಹಾಕೊಂಡ್ಬಿಡ್ತಾರೇನೋ. ಬಡ್ದು ಬಾಯಿಗೆ ಹಾಕೊಳಕ್ಕೆ ಈ ಕೋಕಿಲ್ಲ ಬಿಡಕ್ಕಿಲ್ಲ. ಬಂದೋ ವೇಸ್ಟ್ ಮಾಡಿ 1/4 kg ಮಟನ್ ನೋಡಿ ಗಮ್ಮಂತದೆ ಮನೆ ತುಂಬಾ. ಕೈ ಮುಗಿತೀನಿ ಹೋಗ್ರಪ್ಪ. ಬಂದೋ ವೇಸ್ಟ್ ಬಾಡಿ 1/4 kg ಮಟನ್ ನೋಡಿ. ಸಮಾಧಾನ ಮಾಡ್ಕೊಳ್ರಿ, ಸಮಾಧಾನ ಮಾಡ್ಕೊಳ್ಳಿ. ಇನ್ನೆಲ್ಲ ಸಮಾಧಾನ ಮಾಡ್ಕೊಳ್ಳೋದು? ತಂದಿರದೆ 4 ಪೀಸು. ಆ ನನ್ನ ಮಕ್ಕಳೇ ಬಡ್ದು ಬಾಯಿ ಹಾಕೊಂಡ್ಬಿಡ್ತಾರೋ. ಟೆನ್ಷನ್ ಆಗ್ತದೆ ಕಣೆ ನನ್ಗೆ. ಟೆನ್ಷನ್ ಮಾಡ್ಕೋಬೇಡ್ರಿ. ನಾವೀಗ ಡೋರ್ ಓಪನ್ ಮಾಡೋದೇ ಬೇಡ. ಬಂದಿರೋರು ಅದೆಷ್ಟು ಬೆಲ್ ಮಾಡ್ಕೋತಾರೋ ಮಾಡ್ಕೊಂಡ್ ಸಾಯ್ಲಿ. ನಾನೀಗ ಬೈಯೋ ರೇಂಜಿಗೆ ಬಂದಿರೋ ಬೆಗ್ಗರ್ಸ್ಗಳು ಬೆಲ್ ಮಾಡೋದ್ ಬಿಟ್ಟು ಓಲಾ ಬುಕ್ ಮಾಡ್ಕೊಂಡು ಓಡೋಗ್ತಾರೆ. ಪಾಪು, ನಾನೀಗ ನನ್ ಪರ್ಫಾರ್ಮೆನ್ಸ್ ತೋರಿಸ್ತೀನಿ, ನೋಡ್ತಾ ಇರಿ. ಆದ್ರೆ ನೀವು ನನ್ಗೆ ಸಾಥ್ ಕೊಡ್ಬೇಕು. ಬೇಳೆ ಸಾರ್ ಮಾಡ್ದಾಗ ನಮ್ ಮನೆಗೆ ಒಂದು ಬೆಕ್ಕು ಬರಲ್ಲ. ಆದ್ರೆ ಬಾಡ್ ಬೇಯಿಸಿದಾಗ ಈ ಊರಲ್ಲಿರೋ ನಾಯಿಗಳೆಲ್ಲ ಬೌ ಬೌ ಅಂತ ಮನೆ ಬಾಗ್ಲಿಗೆ ಬಂದು ಟೆಂಟ್ ಹಾಕ್ಬಿಡ್ತವೆ. ನನ್ ಮಗನೇ, 850 ರೂಪಾಯಿ 1 kg, ನಾವ್ ತಂದಿರೋದ್ 1/4 kg. ಹಾ, ನಾನು ಮತ್ತೆ ನನ್ ಗಂಡ ನಮ್ ರಿಲೇಟಿವ್ಸ್ ಮನೆಗಳ್ಗ್ ಹೋಗ್ಬೇಕಾದ್ರೆಲ್ಲ ವಾರಿಯರ್ ಬೇಕರಿಗೆ ಹೋಗಿ ವೆರೈಟಿ ವೆರೈಟಿ ತಿಂಡಿಗಳನ್ನ ತಗೊಂಡ್ ಹೋಗಿ ಅವ್ರ ಎದೆ ಮೇಲೆ ಸುರಿತೀವಿ. ಆದ್ರೆ ಅವ್ರಿಗೆ ನಮ್ಗೆ ಒಂದ್ ಆಮ್ಲೆಟ್ ಮಾಡ್ ಹಾಕಕ್ಕೂ ಯೋಗ್ಯತೆ ಇರಲ್ಲ. ಆದ್ರೆ ಈಗ ಮೂಳೆ ಕಡಿಯಕ್ಕೆ ಬರ್ಗೆಟವು ನಮ್ಮನೆಗೆ ಹಾಗೇ ಬಂದ್ಬಿಡ್ತವೆ. ನಾವ್ ಮಿಡಲ್ ಕ್ಲಾಸ್ ಜನ 20 ರೂಪಾಯಿ ಶೇರ್ವ ತಂದು ಅದ್ರಲ್ಲಿ ಚರ್ಬಿ ಸಿಗುತ್ತೇನೋ ಅಂತ ಗಂಡ ಹೆಂಡತಿ ಕಿತ್ತಾಡ್ಕೊಂಡು ತಿಂತಾ ಇರ್ತೀವಿ. ಅಂತದ್ರಲ್ಲಿ ನಮ್ಮನೆಗೆ ಮಟನ್ ತಿನ್ನಕ್ ಬಂದ್ಬಿಟ್ರೆ ನಾವ್ ಬಿಟ್ಬಿಡ್ತೀವಾ? ಮಕ್ಕಕ್ಕೆ ಉಗಿತೀವಿ. ಚಿನ್ನಿ, ಇಷ್ಟ್ ಬೈದ್ರು ಈ ಬೇವರ್ಸಿ ನನ್ ಮಕ್ಳು ಬೆಲ್ ಹೊಡಿತಾರೆ ಅಂದ್ರೆ ಇವ್ರು ಪಾಕಿಸ್ತಾನ ಬರ್ಗೆಟ್ ನನ್ ಮಕ್ಳ ಕಸಿನ್ಸೇ ಇರ್ಬೇಕು. ಹೌದು, ಕುಕ್ಕರ್ ಈಗಾಗ್ಲೇ 5 ವಿಸಿಲ್ ಕೂಗಾಯ್ತು. ಮಟನ್ ಏನಾರು ಬೆಂದ್ ಹೋಗಿ ನನ್ ಗಂಡ ನೊಂದ್ಕೊಂಡ್ರೆ ನಾನಂತೂ ಸುಮ್ನಿರಲ್ಲ. ನೀವು ಬೈಯದ್ನ ಕಂಟಿನ್ಯೂ ಮಾಡಿ, ನಾನ್ ಹೋಗಿ ಕುಕ್ಕರ್ನ ಆಫ್ ಮಾಡಿ ಬರ್ತೀನಿ. ಎಷ್ಟು ಉಗಿದ್ರು ಊಟಕ್ಕೆ ಕರೆದ್ರು ಅನ್ಕೊಳ್ಳೋ ಮಾನ ಮರ್ಯಾದೆ ಇಲ್ದಿರೋ ಜನ ಇಂಥ 3 ಬಿಟ್ಟವ್ರು ಇನ್ನೂ ಮನೆ ಮುಂದೆ ನಿಂತಿದ್ದಾರೆ ಅಂದ್ರೆ ಇಂಥ ಬಂಜನಕ್ಕೆ ಏನ್ ಹೇಳ್ಬೇಕು. ಇಂಥ ನನ್ನ ಮಕ್ಕಳಿಗೆ ಅಂಡು ತೊಳೆ ಕೈಲಿ ಅಟ್ಟಾಡ್ಸ್ಕೊಂಡು ಹೊಡಿಬೇಕು. ನಾನು ಭಯ ಮಾತುಗಳೆಲ್ಲ ಕೇಳಿ ಆ ನನ್ನ ಮಕ್ಕಳು ಹೋದ್ರು ಅನ್ಸುತ್ತೆ. ಆದ್ರೂ ಒಂದ್ಸಲ ಚೆಕ್ ಮಾಡೋಣ. ನೋಡು ನೋಡು, ಹೋಗಿಲ್ಲ, ಅವ್ರಿನ್ನೂ ಹೋಗಿಲ್ಲ. ಅಯ್ಯೋ, ಇನ್ನೂ ಹೋಗಿಲ್ವಾ? ಈಗೇನ್ರಿ ಮಾಡೋದು?
ಅಯ್ಯೋ ಸಡೆ ನನ್ ಮಕ್ಳ, ನಿಮ್ಮಮ್ಮನ್ ಕೈಲಿ ಮಠ ಮಾಡಿಸ್ಕೊಂಡ್ ತಿನ್ನೋಕೇನೋ ಬಂದಿರೋದು ನಿಮಗೆ ರೋಗ. ನಿಮ್ಮ ಅಕ್ಕನ್ ಕೈಲಿ ಮಟನ್ ಬಿರಿಯಾನಿ ಮಾಡ್ಸೋ ತಿನ್ನೋಕೇನೋ ಬಂದಿರೋದು ನಿಮಗೆ ದಾಡಿ. ಥೂ ನನ್ ಮಕ್ಳ, ಹೋಗ್ರೋ ಅಂದ್ರೆ ಭಿಕ್ಷುಕ್ರೇ ಹೋಗಿರಲ್ರೋ, ನೀವು ಇಲ್ಲೇ ನಿಂತ್ಕೊಂಡು ಸಾಯ್ತಾ ಇದ್ದೀರಾ. 10 ರೂಪಾಯಿ ಗುಡ್ಡೆ ಬಿಸ್ಕೆಟ್ ತಂದು ಮಟನ್ ತಿನ್ನೋ ಸ್ಕೆಚ್ ಮೇಲೆ ಹಾಕಿದ್ದೀರಾ. ನಾವ್ ಆಡಿರೋ ಮಾತುಗಳಿಗೆ ಎಂತ ಕ್ಯೂಟ್ ಆದ್ರೂ ಓಡೋಗ್ಬಿಟ್ಟಿರೋರು. ಈ ಬರ್ಗೆಟ್ ನನ್ ಮಕ್ಕಳು ಇನ್ನೂ ನಿಂತಿದಾರಂದ್ರೆ ಥೂ ನಿಮ್ ಜನ್ಮಕ್ಕಿಷ್ಟು. ಯುಗಾದಿ ಹಬ್ಬಕ್ಕೆ ಹೊಸ ತೊಡ್ಕು ಮಾಡಕ್ ಆಗ್ಲಿಲ್ಲ, ಈಗ್ಲಾದ್ರೂ ಹಳೆ ತೊಡ್ಕಾದ್ರೂ ಮಾಡೋಣ ಅನ್ಕೊಂಡ್ವಿ. ಆದ್ರೆ ಅದನ್ನು ನೆಮ್ಮದಿಯಾಗಿ ಮಾಡೋದಕ್ ಬಿಡ್ತಿಲ್ಲ ಇವ್ರು. ಸಿಗೋ ಇಂಡಿ ಬೂಸ ನನ್ ಮಕ್ಳ, ಇನ್ ನನ್ ಕೈ ತಡೆಯಕ್ಕಾಗ್ತಿಲ್ಲ. ಲೇ ಆ ಬಾತ್ರೂಮ್ ಬ್ರಷ್ ಕೊಡೆ. ಈ ನನ್ ಮಕ್ಕಳ ಮಕ್ಕಳಿಗೆ ಆಸಿಡ್ ಹಾಕಿ ಪರ ಅಂತ ಕೆರ್ದಲ್ಲಿ ಹೊಡೆದು ಓಡಿಸ್ಬಿಡ್ತೀನಿ. ಇರಿ ತರ್ತೀನಿ. ಡ್ಯಾಡಿ ನಟಿಗೆಲ್ಲ ಡ್ರಾಮಾ, ಕೋನೆ ಗುಂಡೆ ನಾಮ. ಏನ್ ಸೌಂಡೇ ಬರ್ತಿಲ್ಲ. ನೋಡಪ್ಪ ನೋಡು. ಇಲ್ಲ ವೈಫು 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 ಏನ್ ತರಬೇಡ ಬಾರೇ. ಆ ನನ್ ಮಕ್ಳು ಹೋಗ್ಬಿಟ್ರು ಬಾ. ಅಯ್ಯೋ ಹೌದಾ, ನಮ್ ಮನೆ ದೇವ್ರು ನಮ್ನ ಕಾಪಾಡ್ಬಿಟ್ರು. ನೀವ್ ಹೋಗಿ ಕೈ ತೊಳ್ಕೊಂಡ್ ಬನ್ನಿ, ಇಲ್ಲ ಅಂದ್ರೆ ಇನ್ ಯಾರಾದ್ರೂ ಬಂದು ವಕ್ಕರ್ಸ್ಕೊಂಡ್ಬಿಡ್ತಾರೆ. ಬೇಗ ಬೇಗ ಊಟ ಮಾಡಿ ಮುಗಿಸ್ಬಿಡ. ಬೇಗ ತಂಬೋಗು. ಅಪ್ಪ, ಇಷ್ಟು ದಿನ ನಾವ್ ಮಾಡಿರೋ ದಾನ ಧರ್ಮನೇ ನಮ್ಮನ್ನ ಕಾಪಾಡಿರೋದು. ನಿಜ ಗುರು. ಕೂತ್ಕೊಂಡ್ಬಿಡೋಣ. ಕರೆಕ್ಟ್ ಆಗಿ ಇದ್ರಲ್ಲಿ 8 ಪೀಸ್ ಇದೆ. ಅದ್ರಲ್ಲಿ ನನಗ್ 4 ಪೀಸು, ನಿಮಗ್ 4 ಪೀಸು. ಓಕೆನಾ? ಡಬಲ್ ಓಕೆ ಹಾಕು. ಹೌದು, ನಮ್ಮನೆ ಬಾಗ್ಲಲ್ಲಿ ನಿಂತ್ಕೊಂಡು ನಮ್ ರಿಲೇಟಿವ್ಸ್ ಅಷ್ಟೊಂದ್ ಬೈಸ್ಕೊಂಡ್ರಲ್ಲ, ಯಾರ್ರೀ ಅವರು? ಅದಾ ನಿಮ್ಮಪ್ಪನು ಮತ್ ನಿಮ್ ತಮ್ಮ ಕಣೆ. ಹೆಂಗಿತ್ತಮ್ಮ ಡ್ರಾಮಾ, ನಿಮ್ಮ ಪಂಗುಂಡೆ ನಾಮ ಉಂಡೆ ನಾಮ. ಎಷ್ಟಿದ್ರು ನಾವು ತಂದಿರೋದು ಕಾಲ್ಕೆ ಸ್ಟೆಪ್ಪು. ನಿಮ್ಮಮ್ಮನ್ ಕೈ ಮಠ ಮಾಡಿಸ್ಕೊತಿರೋಕೆ ಏನೋ ಬಂದಿರೋದು. ನಿಮ್ಮ ಅಕ್ಕನ್ ಕೈ ಮಟನ್ ಬಿರಿಯಾನಿ ಮಾಡಿಸ್ಕೊತಿರೋಕೆ ಏನೋ ಬಂದಿರೋದು. ಹೋಗ್ರೋ ಅಂದ್ರೆ ಭಿಕ್ಷುಕ್ರೇ ಹೋಗ್ತಾರಲ್ರೋ, ನೀವು ಇನ್ನೂ ಇಲ್ಲೇ ನಿಂತ್ಕೊಂಡಿದ್ದೀರಾ. 10 ರೂಪಾಯಿ. ಇದೇ ರೀತಿ ಹೆಚ್ಚಿನ ಮನರಂಜನೆಗಾಗಿ ಮ್ಯಾಜಿಕ್ ಫೋನ್ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ.